ದಿವಸ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಈ ಭಾರತ ಸ್ವತಂತ್ರದ ಹಿಂದೆ ನಮ್ಮ ದೇಶವನ್ನು ಗುಲಾಮಗಿರಿಯಿಂದ ತಪ್ಪಿಸಿ ಸ್ವತಂತ್ರ ಕಷ್ಟಗಳನ್ನು ಅನುಭವಿಸಿ ಹೋರಾಟವನ್ನು ಬಿಡದೆ ಅದರಲ್ಲಿ ತಮ್ಮ ಅಂತಿಮ ಉಸಿರನ್ನು ಬಿಟ್ಟ ವೀರ ಯೋಧರು ಸಹಸ್ರಾರು. ಇಂಥ ಯೋಧರಿಗೆಲ್ಲ ಸ್ಫೂರ್ತಿಯ ಚಿಲುಮೆಯಾಗಿ ಯಾವುದಕ್ಕೂ ಅಂಜದೆ ಅಳುಕದೆ ಧೀಮಂತ ವ್ಯಕ್ತಿ, ಅಪ್ರತಿಮ ದೇಶಭಕ್ತ, ಹಿಂದುತ್ವದ ದಾರ್ಶನಿಕ, ಯುಗ ಪುರುಷ ಎಂದೇ ಪ್ರಸಿದ್ಧರಾದ ವ್ಯಕ್ತಿ ಸ್ವಾತಂತ್ರ್ಯ ವೀರ್ ಸಾವರ್ಕರ್. 1905ರಲ್ಲಿ ಬ್ರಿಟಿಷ್ ಕುತಂತ್ರದಿಂದ ಭಾರತದಿಂದ ಬಂಗಾಲ ಇಬ್ಬಾಗವಾಯಿತು. ಬ್ರಿಟಿಷರು ಲಂಡನ್ನಿನಿಂದ ಭಾರತಕ್ಕೆ ಬಂದು ಭಾರತದಲ್ಲಿ ಕ್ರಾಂತಿಕಾರಿ ಮಾಡುತ್ತಾರೆ. ಹಾಗಿದ್ದ ಮೇಲೆ ನಾನು ಭಾರತದಲ್ಲಿದ್ದು ಬ್ರಿಟಿಷರ ಜೊತೆ ಹೋರಾಡಿದರೆ ಏನೂ ಉಪಯೋಗವಿಲ್ಲ. ನಾನು ಭಾರತದಿಂದ ಲಂಡನ್ನಿಗೆ ಹೋಗಬೇಕು, ಲಂಡನ್ನಿನಲ್ಲಿ ಕ್ರಾಂತಿಕಾರಿ ಮಾಡಬೇಕು ಎಂದು ದೃಢ ನಿರ್ಧಾರ ತೊಟ್ಟ ಏಕೈಕ ವ್ಯಕ್ತಿ ವೀರ್ ಸಾವರ್ಕರ್. ಅದೇ ವೇಳೆಗೆ ಲಂಡನ್ನಿನಲ್ಲಿ ವಾಸವಾಗಿದ್ದ ಶ್ರೀ ಶ್ಯಾಮ್ಜಿ ಕೃಷ್ಣ ವರ್ಮರವರು ನೀಡಿದ 400 ರೂಪಾಯಿ ವಿದ್ಯಾರ್ಥಿ ವೇತನ ಸಹಾಯದಿಂದ ಸಾವರ್ಕರ್ ಅವರು ಲಂಡನ್ನಿಗೆ ತೆರಳಿದರು. ಅಲ್ಲಿದ್ದ ಭಾರತದ ಯುವಕರನ್ನು ಪ್ರಚೋದಿಸಿ ಬ್ರಿಟಿಷ್ ವಿರುದ್ಧ ಕ್ರಾಂತಿ ಎಬ್ಬಿಸಿ ಅವರನ್ನು ಅವರ ಜಾಗದಲ್ಲಿಯೇ ಮರ್ದಿಸಿದರೆ ಹೆಚ್ಚು ಪರಿಣಾಮಕಾರಿ ಎಂದು ಕಾರ್ಯಕ್ಷೇತ್ರಕ್ಕೆ ಧುಮುಕಿದರು. ಆಗ ಅವರ ವಯಸ್ಸು ಕೇವಲ 22 ವರ್ಷ. ಬ್ರಿಟಿಷ್ ಅಧಿಕಾರಿಯಾದ ಜಾಕ್ಸನ್ ವಲೆಗೆ ಸಾವರ್ಕರ್ ಅವರು ನೆರವಾಗಿದ್ದು ಲಂಡನ್ನಿನಲ್ಲಿ ಯುದ್ಧ ಸಂಘಟಿಸಿದ್ದು ಹಾಗೂ ಭಾರತ ಮತ್ತು ಲಂಡನ್ನಿನಲ್ಲಿ ಪ್ರಚೋದಕ ಭಾಷಣಗಳನ್ನು ಮಾಡಿದ್ದು ಇವೆಲ್ಲಕ್ಕೂ ಸೇರಿ ಸಾವರ್ಕರ್ ಅವರಿಗೆ ಶಿಕ್ಷೆ ವಿಧಿಸಬೇಕಿತ್ತು. ಸಾವರ್ಕರ್ ಅವರನ್ನು ಭಾರತಕ್ಕೆ ವಿಚಾರಣೆಗೆ ಕಳುಹಿಸಲು ವ್ಯವಸ್ಥೆ ಮಾಡಲಾಯಿತು. ದಾರಿಯ ಮಧ್ಯದಲ್ಲಿ ಸಾವರ್ಕರ್ ಅವರು ಹಡಗಿನಿಂದ ಸಮುದ್ರಕ್ಕೆ ಜಿಗಿದು ಬೆಟ್ಟದಂತ ಅಲೆಗಳ ಮಧ್ಯೆ ಈಜಿ ಫ್ರಾನ್ಸ್ನ ಮಾರ್ಷಲ್ ಎಂಬ ಪಟ್ಟಣವನ್ನು ಸೇರಿದರು. ಫ್ರಾನ್ಸ್ನ ಒಬ್ಬ ಪೊಲೀಸ್ ಅಧಿಕಾರಿಯ ಕುತಂತ್ರದಿಂದ ಸಾವರ್ಕರ್ ಅವರು ಸಿಕ್ಕಿಬಿದ್ದರು. ಭಾರತಕ್ಕೆ ಬಂದು ವಿಚಾರಣೆಗೆ ಒಳಪಟ್ಟು ಸಾವರ್ಕರ್ ಅವರು 2 ಜೀವಾವಧಿ ಶಿಕ್ಷೆಗೆ ಗುರಿಯಾದರು. 1 ಜೀವಾವಧಿ ಶಿಕ್ಷೆ ಎಂದರೆ 25 ವರ್ಷ, 2 ಜೀವಾವಧಿ ಶಿಕ್ಷೆ ಎಂದರೆ 50 ವರ್ಷ. ಜಗತ್ತಿನ ಇತಿಹಾಸದಲ್ಲಿ 2 ಜೀವಾವಧಿ ಶಿಕ್ಷೆ ಅನುಭವಿಸಿದ ಏಕೈಕ ವ್ಯಕ್ತಿ ವೀರ್ ಸಾವರ್ಕರ್. ಇಲ್ಲಿ ದೇಶ, ಧರ್ಮ, ಸಂಸ್ಕೃತಿಯ ಉಳಿವಿಗಾಗಿ ತಮ್ಮ ರಕ್ತವನ್ನೇ ಬಸಿದ ಒಬ್ಬ ವೀರ ಯೋಧನ ಒಂದು ಕಿರು ಪರಿಚಯವನ್ನ ನಿಮ್ಮ ಮುಂದೆ ಇಡಲಾಗಿದೆ. ನಮ್ಮ ದೇಶದ ಉಳಿವಿಗಾಗಿ ಸ್ವಾತಂತ್ರ್ಯ ಚಳುವಳಿಗಳ ಜನಕ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ, ತರುಣ ಯೋಧ ಸುಭಾಷ್ ಚಂದ್ರ ಬೋಸ್, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್, ಚಂದ್ರಶೇಖರ್ ಆಜಾದ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಭಗತ್ ಸಿಂಗ್, ಕರ್ತಾ ಸಿಂಗ್ ಸರ್ಬಾ, ಉಧಮ್ ಸಿಂಗ್, ಮದನ್ ಲಾಲ್ ಧಿಂಗ್ರಾ, ರಾಜ್ಗುರು, ಸುಖದೇವ್ ಇಂಥ ಮಹಾನ್ ಕ್ರಾಂತಿಕಾರಿಗಳ ಸ್ಮರಣೆ ಮಾಡದೆ ಹೋದರೆ ನಮ್ಮಲ್ಲಿ ಭಾರತದ ಶ್ರೇಷ್ಠತೆ, ಧರ್ಮ, ಸಂಸ್ಕೃತಿ ಹಾಗೂ ದೇಶ ಪ್ರೇಮ ಹುಟ್ಟಲು ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳುವಂತೆ ಅವನು ಮನೆಯಲ್ಲಿ ಕುಂಬಳಕಾಯಿ ಒಡೆಯಾಕೆ ಯೋಗ್ಯ ಎಂದಿದ್ದಾರೆ. ಸಾವರ್ಕರ್ ಅವರು 70 ವರ್ಷ ಬದುಕಿದರು. 1966 ಫೆಬ್ರವರಿ 26ರಂದು ತಮ್ಮ ದೇಹವನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸಿದರು. ಇಷ್ಟು ಹೇಳುತ್ತಾ ನನ್ನ ಒಂದು ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್.